ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ದಮ್ ಬಿರಿಯಾನಿ ಮಾಡಿದ್ವಿ ಫ್ರೆಂಡ್ಸ್. ಅದು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲು ಚಿಕನ್ ಮ್ಯಾರಿನೇಷನ್ಗೋಸ್ಕರ ಒಂದು ಪಾತ್ರೆಯಲ್ಲಿ ಆಯಿಲ್ ಹಾಕ್ಕೊಂಡು ಅದಕ್ಕೆ ಅರಿಶಿನ ಪುಡಿ ಹಾಕಬೇಕು. ಆಮೇಲೆ ಇದರಲ್ಲಿ ಜೀರಾ ಪೌಡರ್, ಧನಿಯಾ ಪೌಡರ್ ಮತ್ತು ಚಿಕನ್ ಮಸಾಲ ಪೌಡರ್ 3 ಇದೆ. ಅದು ಹಾಕ್ಕೊಂಡು ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಪುದೀನ ಸೊಪ್ಪು ಹಾಕ್ಕೋಬೇಕು. ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಇದು ಹಸಿಮೆಣ್ಸಿನ್ಕಾಯಿ ಪೇಸ್ಟು. ಇದು ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್, ಒಂಥರ ನಾಟಿ ಸ್ಟೈಲ್ ಬರುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ತಕ್ಕಷ್ಟು ಖಾರ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಸ್ವಲ್ಪ ಮೊಸರು ಹಾಕಬೇಕು, ಟೊಮೆಟೊ ಹಣ್ಣು, ಹಸಿ ಈರುಳ್ಳಿ ಹಾಕಬೇಕು. ಅದಾದಮೇಲೆ ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಬೇಕು. ಎಲ್ಲ ಮಸಾಲೆಗಳು ಹೊಂದ್ಕೋಬೇಕು. ಆ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ಈ ಥರ ಮಿಕ್ಸ್ ಆಗಬೇಕು ಫ್ರೆಂಡ್ಸ್. ಮಿಕ್ಸ್ ಆದಮೇಲೆ ಅವೆಲ್ಲ ತೊಳೆದಿಟ್ಟಿರ್ತೀವಲ್ಲ ಚಿಕನ್ನ, ಅದನ್ನು ಹಾಕಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಬೇಕು. ಚಿಕನ್ ಮಿಕ್ಸ್ ಆದಮೇಲೆ ಅದನ್ನ ಮ್ಯಾರಿನೇಷನ್ಗೋಸ್ಕರ ನಾವು 2 hours ಇಟ್ಟಿದ್ವಿ ಫ್ರೆಂಡ್ಸ್. ಅದರ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು. ನಾವು ಎಷ್ಟು ಮ್ಯಾರಿನೇಷನ್ ಮಾಡ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಆಮೇಲೆ ಅದ್ರ ಮೇಲೆ ಫ್ರೈಡ್ ಆನಿಯನ್ಸ್ ಹಾಕಿ ಮ್ಯಾರಿನೇಷನ್ಗೋಸ್ಕರ ಸೈಡಲ್ಲಿ ಇಟ್ವಿ ಫ್ರೆಂಡ್ಸ್. ಫ್ರೈಡ್ ಆನಿಯನ್ಸ್ ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು ಫ್ರೆಂಡ್ಸ್. ಈ ಥರ ಮ್ಯಾರಿನೇಷನ್ ಮಾಡಿ ಸಪ್ರೇಟಲ್ಲಿ ಇಡಬೇಕು. ಆಮೇಲೆ ಅನ್ನ ಬೇಯಿಸೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಇಷ್ಟೆಲ್ಲ ಮಸಾಲೆಗಳನ್ನು ಅದರಲ್ಲಿ ಹಾಕಬೇಕು ಫ್ರೆಂಡ್ಸ್. ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಅದಕ್ಕೆ ಪುದೀನ ಸೊಪ್ಪು, ಲವಂಗ, ಚಕ್ಕೆ, ಏಲಕ್ಕಿ ಮತ್ತು ಇದು ಸ್ಟಾರು, ಬಿರಿಯಾನಿ ಎಲೆ, ಕರಿಬೇವು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಾಯ್ಲ್ ಮಾಡೋಕ್ಕೆ ಇಡಬೇಕು ಫ್ರೆಂಡ್ಸ್. ಅದ್ರ ಜೊತೆಗೆ ಒಂದು 4 ಮೆಣಸಿನ್ಕಾಯಿ, ನಿಮಗೆ ಖಾರ ಇಷ್ಟ ಆದರೆ ಹಾಕ್ಕೋಬೋದು, ಚೆನ್ನಾಗಿ ಬರುತ್ತೆ ಟೇಸ್ಟ್. ನಾವು ಯಾವುದೇ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡೋಲ್ಲ ಫ್ರೆಂಡ್ಸ್. ಅದಕ್ಕೆ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ, ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ. ಮತ್ತು ಅದ್ರ ಜೊತೆ ಆಯಿಲು ಹಾಕಿ ಈ ಥರ ಕುದಿ ಬರಬೇಕು. ನೀರು ಕುದಿ ಬಂದಮೇಲೆ ನಾವು ಮೊದಲೇ ನೆನೆಸಿಟ್ಕೊಂಡಿರ್ತೀವಲ್ಲ ಅಕ್ಕಿನ, ಅದನ್ನು ಅಕ್ಕಿ ಹಾಕಬೇಕು ಫ್ರೆಂಡ್ಸ್. ಅಕ್ಕಿ ಹಾಕಿದ ಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕುದಿಯೋದಕ್ಕೆ ಬಿಡಬೇಕು. ಕುದೀತಾ ಇರಬೇಕು. ಅದು ಕುದಿ ಬರ್ಬೇಕು, ಚೆನ್ನಾಗಿ ಕುದಿ ನೋಡಿರಿ ಫ್ರೆಂಡ್ಸ್, ಕುದಿ ಬಂದಿದೆ. ಈಗ ಈ ಥರ ಒಂದು ಅಕ್ಕಿಂತ ಅಗಳು ತೊಗೊಂಡು ಟೆಸ್ಟ್ ಮಾಡಿದರೆ ಈ ಥರ ಅದು ಆಗಬೇಕು. ಅಷ್ಟರವರೆಗೂ ಬೇಯಿಸ್ಬೇಕು. ಆಮೇಲೆ ಬೆಂದ ಅಕ್ಕಿನ ಜಾಲ್ರಿ ತೊಗೊಂಡು ಅದನ್ನು ಚಿಕನ್ ಮ್ಯಾರಿನೇಷನ್ ಮಾಡಿದ್ವಲ್ಲ ಆ ಪಾತ್ರೆಯಲ್ಲಿ ಹಾಕಿ ದಮ್ ಕಟ್ಟೋಕ್ಕೆ ಇಡಬೇಕು ಫ್ರೆಂಡ್ಸ್. ಇಡೋಕ್ಕಿಂತ ಮುಂಚೆ ನಾವು ಅವಾಗಲೇ ಅಕ್ಕಿ ಬೇಯಿಸಿರ್ತೀವಲ್ಲ ಆ ನೀರನ್ನು, ಒಂದು ಗ್ಲಾಸಷ್ಟು ನೀರನ್ನು ಹಾಕಿ ಅದ್ರ ಮೇಲೆ ಫ್ರೈಡ್ ಆನಿಯನ್ಸನ್ನು ಹಾಕಬೇಕು. ಆಮೇಲೆ ಗ್ಯಾಸ್ ಮೇಲೆ ಇಡಬೇಕು ಫ್ರೆಂಡ್ಸ್. ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಈ ಥರದ ಚಿಕನ್ ಇಡಬೇಕು. ಅದೊಂದು 20 minutes ಆದಮೇಲೆ ದಮ್ ಕಟ್ಟೋಕ್ಕೆ ಈ ಥರ ಕೆಳಗಡೆ ತವಾ ಇಡಬೇಕು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಚಿಕನ್ ದಮ್ ಬಿರಿಯಾನಿ ರೆಡಿಯಾಗಿದೆ. ನೋಡಿ ಒಂದು ಸತಿ ಮಾಡ್ಕೊಳ್ಳಿ, ನನಗೂ ಕಮೆಂಟಲ್ಲಿ